ನಮಸ್ಕಾರ. ಇವತ್ತು ನಾವು ಒಂದು ತುಂಬನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಅಂದ್ರೆ, ವಿದೇಶದಲ್ಲಿ ವಾಸಿಸ್ತಿದ್ರೂ ಒಬ್ಬ ಭಾರತೀಯ ಪ್ರಜೆಯಾದ್ರುವುದು ಅಂದ್ರೆ ಏನು? ಹೌದು, ನಮ್ಮ ಸಂವಿಧಾನ ಈ ಬಗ್ಗೆ ಏನ್ ಹೇಳುತ್ತೆ ಅಂತ ಒಮ್ಮೆ ನೋಡ್ಬಿಡೋಣ ಬನ್ನಿ. ಇದೇ ಪ್ರಶ್ನೆ ನಮ್ಮ ಇವತ್ತಿನ ಇಡೀ ಚರ್ಚೆಯ ಕೇಂದ್ರಬಿಂದು. ಯೋಚನೆ ಮಾಡಿ, ನಮ್ಮಲ್ಲಿ ಎಷ್ಟೋ ಜನರ ಸಂಬಂಧಿಕರು ಅಮೆರಿಕಾದಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಥವಾ ಕೆನಡಾದಲ್ಲಿ ಹುಟ್ಟಿದ ಕಸಿನ್ಸ್ ಇರ್ತಾರೆ ಅಲ್ವಾ? ಹಾಗಾದ್ರೆ ಅವರ ಭಾರತೀಯತೆಯ ಕಥೆ ಏನು? ಇದೊಂದು ಸಣ್ಣ ಪ್ರಶ್ನೆ ಅಂತ ಅನ್ಸಿದ್ರೂ ಇದರ ಹಿಂದೆ ಒಂದು ದೊಡ್ಡ ಕಾನೂನು ಮತ್ತೆ ಭಾವನಾತ್ಮಕ ವಿಚಾರನೆ ಅಡಗಿದೆ. ಈ ಎಲ್ಲ ಗೊಂದಲಗಳಿಗೆ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಒಂದು ಸ್ಪಷ್ಟವಾದ ಉತ್ತರವಿದೆ. ಅದೇ ವಿಧಿ 8, ಅಂದರೆ ಆರ್ಟಿಕಲ್ 8. ಇದು ಕೇವಲ ಒಂದು ನಂಬರಲ್ಲ, ಇದು ಪ್ರಪಂಚದಾದ್ಯಂತ ಹರಡಿರುವ ಲಕ್ಷಾಂತರ ಭಾರತೀಯ ಮೂಲದ ಜನರನ್ನು ನಮ್ಮ ದೇಶದ ಜತೆ ಬೆಸೆಯುವ ಒಂದು ಗಟ್ಟಿ ಸೇತುವೆ ಇದ್ಹಾಗೆ. ಹಾಗಾದ್ರೆ ಈ ವಿಧಿ 8 ನಿಖರವಾಗಿ ಏನ್ ಹೇಳುತ್ತೆ? ತುಂಬ ಸರಳವಾಗಿ ಹೇಳೋದಾದ್ರೆ, ಭಾರತದ ಹೊರಗೆ ವಾಸಿಸ್ತಿರೋ ಭಾರತೀಯ ಮೂಲದ ಜನರಿಗೆ ಪೌರತ್ವದ ಹಕ್ಕುಗಳನ್ನ ಇದು ಕೊಡುತ್ತೆ. ಅಂದ್ರೆ ನಮ್ಮ ದೇಶ ತನ್ನ ಜನರನ್ನು ಅವರು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ರೂ ಮರೆಯೋದಿಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ಇಲ್ಲಿ ಭಾರತೀಯ ಮೂಲ ಅನ್ನೋ ಪದ ಇದೆಯಲ್ಲ, ಇದು ತುಂಬ ಕುತೂಹಲಕಾರಿ. ಇದರರ್ಥ ಒಬ್ಬ ವ್ಯಕ್ತಿ ಅಥವಾ ಅವರ ತಂದೆ ತಾಯಿ ಅಥವಾ ಅವರ ಅಜ್ಜ ಅಜ್ಜಿ ಇವರಲ್ಲಿ ಯಾರಾದ್ರೂ ಒಬ್ರು ಅಖಂಡ ಭಾರತದಲ್ಲಿ ಹುಟ್ಟಿದ್ರೆ ಸಾಕು, ಅವರನ್ನ ಭಾರತೀಯ ಮೂಲದವರು ಅಂತ ಪರಿಗಣಿಸಲಾಗುತ್ತೆ. ಇದು ನಮ್ಮ ಬೇರುಗಳು ಎಷ್ಟು ಆಳವಾಗಿವೆ ಅನ್ನೋದನ್ನ ತೋರಿಸುತ್ತೆ. ಸರಿ, ಹಾಗಾದ್ರೆ ವಿದೇಶದಲ್ಲಿದ್ದುಕೊಂಡು ಭಾರತೀಯ ಪ್ರಜೆಯಾಗೋದು ಹೇಗೆ? ಅದಕ್ಕೊಂದು ಪ್ರೊಸೀಜರ್ ಇದೆ. 3 ಸಿಂಪಲ್ ಸ್ಟೆಪ್ಸ್. ಮೊದಲನೇದು, ನೀವು ಭಾರತೀಯ ಮೂಲದವರು ಅಂತ ಪ್ರೂವ್ ಮಾಡಬೇಕು. ಎರಡನೇದು, ನೀವು ಸದ್ಯಕ್ಕೆ ವಿದೇಶದಲ್ಲೇ ವಾಸಿಸ್ತಿರ್ಬೇಕು. ಇನ್ನು ಮೂರನೇದು ಮತ್ತು ತುಂಬಾನೇ ಮುಖ್ಯವಾದದ್ದು ಅಂದ್ರೆ, ನೀವು ವಾಸಿರೋ ದೇಶದಲ್ಲಿರೋ ಇಂಡಿಯನ್ ಎಂಬಸಿಯಲ್ಲಿ ನಿಮ್ಮ ಹೆಸರನ್ನ ಒಬ್ಬ ಪ್ರಜೆಯಾಗಿ ರಿಜಿಸ್ಟರ್ ಮಾಡ್ಕೋಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಅಧಿಕೃತ ಹೆಜ್ಜೆ. ಈ ಕಾನೂನಿನ ಭಾಷೆ ಕೆಲವೊಮ್ಮೆ ಸ್ವಲ್ಪ ಕಾಂಪ್ಲೆಕ್ಸ್ ಅನ್ಸ್ಬೋದು. ಅದಕ್ಕೆ ಬನ್ನಿ, ಇದನ್ನೊಂದು ಸುಲಭವಾದ ಕಥೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಅದೇ ಒಂದು ಶಾಲೆಯ ಕುಟುಂಬದ ಕಥೆ. ಹೀಗೆ ಅಂದ್ಕೊಳ್ಳಿ, ಒಂದು ದೊಡ್ಡ ಶಾಲೆ ಇದೆ. ಅದರ ಕೆಲವು ವಿದ್ಯಾರ್ಥಿಗಳು ಬೇರೆ ಸಿಟಿಲಿರೋ ಅದರದ್ದೇ ಇನ್ನೊಂದು ಬ್ರಾಂಚ್ನಲ್ಲಿ ಓದ್ತಿದ್ದಾರೆ. ಅವರು ಫಿಸಿಕಲಿ ದೂರ ಇದ್ರೂ ಅವರೆಲ್ಲರೂ ಒಂದೇ ಸ್ಕೂಲ್ ಫ್ಯಾಮಿಲಿಗೆ ಸೇರಿದವರು, ಹೌದಲ್ವಾ? ಈಗ ಆ ವಿದ್ಯಾರ್ಥಿಗಳು ತಮ್ಮ ಶಾಲೆಯ ಪರವಾಗಿ ಯಾವುದಾದರೂ ಒಂದು ಕಾಂಪಿಟಿಷನ್ನಲ್ಲಿ ಭಾಗವಹಿಸಬೇಕು ಅಂದ್ಕೊಳ್ಳಿ. ಅವರೇನ್ ಮಾಡಬೇಕು? ಮೊದಲು ತಮ್ಮ ಶಾಲೆಯ ಆಫೀಸ್ನಲ್ಲಿ ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಸ್ಬೇಕು. ನೋಡಿ, ಈ ರಿಜಿಸ್ಟ್ರೇಷನ್ ಯಾಕೆ ಅಷ್ಟು ಮುಖ್ಯ ಅನ್ನೋದು ಈಗ ಅರ್ಥ ಆಯ್ತಲ್ವಾ? ಅವರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದ್ರೆ ಅವರು ನಮ್ ಸ್ಕೂಲ್ ಟೀಮಲ್ಲಿ ಇದಾರೆ ಅಂತ ಸ್ಕೂಲಿಗೆ ಗೊತ್ತಾಗಲ್ಲ. ಸೇಮ್ ಅದೇ ರೀತಿ ಇಂಡಿಯನ್ ಎಂಬಾಸಿಲ್ ರಿಜಿಸ್ಟರ್ ಮಾಡ್ಕೊಳ್ಳೋದು ಅಂದ್ರೆ, ಹೌದು, ನಾನು ಕೂಡ ಈ ದೊಡ್ಡ ಭಾರತೀಯ ಕುಟುಂಬದ ಒಬ್ಬ ಸದಸ್ಯ ಅಂತ ಅಧಿಕೃತವಾಗಿ ಘೋಷಿಸಿದ ಹಾಗೆ. ಆ ಶಾಲೆಯ ಉದಾಹರಣೆ ಒಂದು ಐಡಿಯಾ ಕೊಡ್ತು. ಈಗ ಇನ್ನೊಂದು ಸ್ವಲ್ಪ ಪರ್ಸನಲ್ ಆಗಿರೋ ಕಥೆ ನೋಡೋಣ. ಲೀಲಾಳ ಕಥೆ. ಲೀಲಾಳ ಅಜ್ಜ ಅಜ್ಜಿ ಭಾರತದಲ್ಲಿ ಹುಟ್ಟಿದವರು, ಆದ್ರೆ ಅವಳ ಪೋಷಕರು ವರ್ಷಗಳ ಹಿಂದೆ ವಿದೇಶಕ್ಕೆ ಹೋಗಿ ಸೆಟಲ್ ಆದ್ರು. ಲೀಲಾ ಹುಟ್ಟಿ ಬೆಳೆದಿದ್ದೆಲ್ಲಾ ಅಲ್ಲೇ. ಆದ್ರೆ ಚಿಕ್ಕ ವಯಸ್ಸಿನಿಂದಲೂ ಮನೆಯಲ್ಲಿ ಭಾರತದ ಹಬ್ಬಗಳು, ಇಲ್ಲಿನ ರುಚಿಕರವಾದ ಅಡಿಗೆ, ನಮ್ಮ ಸಂಪ್ರದಾಯಗಳ ಬಗ್ಗೆ ಕಥೆಗಳನ್ನು ಕೇಳ್ತಾ ಬೆಳೆಯುತ್ತಾಳೆ. ಆ ಕಥೆಗಳೇ ಅವಳ ಮನಸ್ಸಿನಲ್ಲಿ ಭಾರತದ ಬಗ್ಗೆ ಒಂದು ಬಲವಾದ ಭಾವನಾತ್ಮಕ ಸಂಬಂಧವನ್ನ ಬೆಳೆಸ್ತವೆ. ಈ ಇಮೋಷನಲ್ ಕನೆಕ್ಷನ್ ಇದೆಯಲ್ಲ, ಅದೇ ಅವಳಿಗೆ ಭಾರತೀಯ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸೋಕೆ ಮತ್ತು ಅಧಿಕೃತವಾಗಿ ನಾನು ಭಾರತೀಯಳು ಅಂತ ಗುರ್ತಿಸ್ಕೊಳ್ಳೋಕೆ ಅಡಿಪಾಯ ಆಗುತ್ತೆ. ಸರಿ, ಇಲ್ಲೇವರೆಗೂ ನಾವು ಈ ಕಾನೂನು ಹೇಗ್ ಕೆಲಸ ಮಾಡುತ್ತೆ, ಅದರ ಪ್ರೊಸೀಜರ್ ಏನು ಅಂತ ನೋಡಿದ್ವಿ. ಆದ್ರೆ ಇದರ ಹಿಂದಿರೋ ಆಳವಾದ ಭಾವನೆ ಏನು? ಇದು ಮನುಷ್ಯರ ಮಟ್ಟದಲ್ಲಿ ಯಾಕೆ ಇಷ್ಟು ಮುಖ್ಯವಾಗುತ್ತೆ? ಬಹುಶಃ ಈ ಒಂದು ವಾಕ್ಯದಲ್ಲಿಯೇ ಎಲ್ಲವೂ ಅಡಗಿದೆ. ನೀವು ಎಷ್ಟೇ ದೂರದಲ್ಲಿದ್ದರೂ ನಿಮ್ಮ ಬೇರುಗಳು ಇನ್ನೂ ಮುಖ್ಯ. ಇದು ನಮ್ಮ ಸಂವಿಧಾನವು ತನ್ನ ಜಾಗತಿಕ ಮಕ್ಕಳಿಗೆ ನೀಡುತ್ತಿರುವ ಒಂದು ಭರವಸೆಯ ಮಾತು. ಅಂತಿಮವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯನೆಂದ್ರೆ, ವಿಧಿ 8 ಕೇವಲ ಒಂದು ಕಾನೂನಿನ ವಿಧಿಯಲ್ಲ, ಅದೊಂದು ನೆನಪಿನ ಸಂಕೇತ. ನಮ್ಮ ದೇಶ ತನ್ನ ಜನರನ್ನು ಅವರು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಪ್ರೀತಿಯಿಂದ ನೆನಪಿನಲ್ಲಿಟ್ಟುಕೊಂಡಿದೆ ಎನ್ನುವುದರ ಸಂಕೇತ. ನಿಜ, ಇದೊಂದು ದೊಡ್ಡ ಗ್ಲೋಬಲ್ ಫ್ಯಾಮಿಲಿ ಇದ್ಹಾಗೆ. ಜನ ಬೇರೆ ಬೇರೆ ದೇಶಗಳಲ್ಲಿ ವಾಸವಿದ್ರೂ ಎಲ್ಲರನ್ನೂ ಭಾರತೀಯತೆಯನ್ನೋ ಒಂದೇ ದಾರದಲ್ಲಿ ಪೋಣಿಸುವ ಒಂದು ಅದ್ಭುತವಾದ ಕಲ್ಪನೆ ಇದು. ಕೊನೆಯದಾಗಿ ಇದರಿಂದ ನಾವು ಕಲಿಯೋದೇನಪ್ಪಾ ಅಂದ್ರೆ, ಭಾರತದ ಕಥೆ ಬರೀ ಅದರ ಭೌಗೋಳಿಕ ಗಡಿಗಳಿಗೆ ಸೀಮಿತವಾಗಿಲ್ಲ. ಭಾರತೀಯ ಮೂಲದ ಜನರ ಮೂಲಕ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಪರಂಪರೆಯ ಕಥೆ ಇಡೀ ಪ್ರಪಂಚದಾದ್ಯಂತ ಹರಡಿದೆ. ಮತ್ತು ವಿಧಿ 8 ಆ ಕಥೆಗೆ ಒಂದು ದೊಡ್ಡ ಗೌರವ ಕೊಡುತ್ತೆ.
ಈ ಎಲ್ಲ ಚರ್ಚೆಯ ಕೊನೆಯಲ್ಲಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉಳಿಯುತ್ತೆ. ಭಾರತೀಯ ಬೇರುಗಳನ್ನ ಹೊಂದಿದ್ದು ವಿದೇಶದಲ್ಲಿ ವಾಸಿಸ್ತಿರುವ ವ್ಯಕ್ತಿಯನ್ನು ಭಾರತದ ಜೊತೆ ಇನ್ನೂ ಭಾವನಾತ್ಮಕವಾಗಿ ಬೆಸೆದಿಡುವ ಆ ಅಂಶಗಳು ಯಾವುವು? ಇದೊಂದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ.